ಪ್ರಿಯ ವೀಕ್ಷಕರೇ, ಈಗ ನೀವು ನೋಡುತ್ತಿರುವ ದೃಶ್ಯವು ಯಾವ ಹಬ್ಬವೂ ಅಲ್ಲ, ಜಾತ್ರೆಯೂ ಅಲ್ಲ. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ GVPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕಲಾವೈಭವದ ಸಂಭ್ರಮ ಅಂದರೆ BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ವಿಭಿನ್ನ ರೀತಿಯ ಸಾಂಪ್ರದಾಯಿಕ ಸೀರೆಗಳನ್ನುಟ್ಟು ಕುಂಭಗಳೊಂದಿಗೆ ಈಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಈ ಸಡಗರದ ಸಂಭ್ರಮ ಕಾಲೇಜಿನ ಪ್ರಾಂಗಣದ ಒಳಗೆ ಹೋಗುತ್ತಿದ್ದಂತೆ ಅರಮನೆಯ ಸೊಬಗಿನಂತೆ ಕಂಗೊಳಿಸುತ್ತಿತ್ತು. ವಿದ್ಯಾರ್ಥಿನಿಯರ ನೃತ್ಯ, ಶಿಳ್ಳು, ಕೇಕೆ, ಚಪ್ಪಾಳೆಗಳು ಒಂದು ರೀತಿಯ ಸುಂದರ ದೃಶ್ಯವನ್ನೇ ಸೃಷ್ಟಿ ಮಾಡಿ ಮುಗಿಲೆತ್ತರಕ್ಕೆ ಏರಿತು. ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ನಿಲ್ಲಿಸಲಾಗಿದ್ದ ಭಾರತೀಯ ಗ್ರಾಮೀಣ ಸೊಗಡನ್ನು ನೆನಪಿಸುವ ಬಂಡಿಯ ಚಕ್ರಗಳು ಸುದರ್ಶನ ಚಕ್ರದಂತೆ ಕಂಗೊಳಿಸುತ್ತಿದ್ದವು. ವಿದ್ಯಾರ್ಥಿನಿಯರು ಬಿಡಿಸಿದ್ದ ಭಿನ್ನ ಬಗೆಯ ಬಣ್ಣದ ರಂಗೋಲಿಗಳು ದೇವಲೋಕವನ್ನೇ ಮೀರಿಸುವಂತಿತ್ತು. ಹದಿಹರೆಯದ ವಯಸ್ಸಿನ ಮಕ್ಕಳೆಂದರೆ ಹಾಗೆ ಅವರಲ್ಲಿನ ಶಕ್ತಿ, ಹುಮ್ಮಸ್ಸು, ಬಿಸಿ ರಕ್ತ ಎಲ್ಲವುಗಳು ಮೇಳೈಸಿ ನಾವೀನ್ಯತೆಯ ಸೊಬಗೆ ಅಲ್ಲಿ ಮೈದಾಳಿ ನಿಂತಿತ್ತು ಎಂದರೆ ತಪ್ಪೇನಿಲ್ಲ. ಕಲಾವೈಭವದಲ್ಲಿ ಮಕ್ಕಳು ಮಳೆಯನ್ನೂ ಲೆಕ್ಕಿಸದೆ ತಮ್ಮದೇ ಆದ ಉಲ್ಲಾಸ ಸಂತೋಷಗಳಲ್ಲಿ ತಲ್ಲೀನರಾಗಿದ್ದರು. ಈ ಕಾಲೇಜಿನ ಅಧ್ಯಾಪಕ ಬಂಧುಗಳೂ ಅಷ್ಟೇ. ಅವರು ಕೂಡ ಮಕ್ಕಳ ಜೊತೆಗೆ ತಮ್ಮದೇ ಆದಂಥ ನೃತ್ಯವನ್ನು ಮಾಡಿದರು, ಕೇಕೆಯನ್ನು ಹೊಡೆದರು. ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕವಾಗಿ ವಿಭಿನ್ನವಾಗಿರುವಂಥ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಮೆರೆದದ್ದನ್ನು ನೋಡಿದರೆ ಈ ಕಲಾವೈಭವ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆಯಿಂದ, ವಿಶಿಷ್ಟ ಸಿಂಗಾರಗಳೊಂದಿಗೆ, ವಿಶಿಷ್ಟ ಬಗೆಯೊಂದಿಗೆ ತನ್ನ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು ಎನ್ನುವಂಥದ್ದು ನೋಡುಗರ ಮನಸ್ಸನ್ನು ಪೂರೆಗೊಳ್ಳುವಂಥದ್ದು. ಹೊಸ ಬೆಳಕು ನ್ಯೂಸ್, ವಿಜಯನಗರ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಲಾವೈಭವ 2024ರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಚಾಲನೆ ಕೊಟ್ಟಿರತಕ್ಕಂಥ ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಕಾಲೇಜಿನ ಬೋಧಕೇತರ ಸಿಬ್ಬಂದಿಯಾಗಿರುವ ಶ್ರೀನಿವಾಸ್ CM ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ವೃಂದ ಇಂದು ಗೆಳೆಯರ ಬಳಗದಂತೆ ಕಂಗೊಳಿಸುತ್ತಿದೆ. ಕಾಲೇಜಿನ ಸಮಸ್ತ ಹಿತ ಬಂಧುಗಳೇ, ವಿಜಯನಗರ ಜಿಲ್ಲೆಯಲ್ಲಿಯೇ ಹಗರಿಬೊಮ್ಮನಹಳ್ಳಿ ಪದವಿ ಕಾಲೇಜು ಪ್ರಥಮ ಸ್ಥಾನದಲ್ಲಿದ್ದು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಂತೆ ವಿದ್ಯಾಭಿಮಾನಿಗಳನ್ನು ಕೈ ಬೀಸಿ ಕರೆಯುತ್ತಿರುವುದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ಇಲ್ಲಿ ಎಲ್ಲ ರೀತಿಯ ಕ್ರೀಡೆಗಳು, ಸಾಂಸ್ಕೃತಿಕಗಳು ಹೆಚ್ಚೆಚ್ಚು ನಡೆಯುತ್ತಲಿದ್ದು ವಿದ್ಯಾರ್ಥಿಗಳನ್ನು ಆಕರ್ಷಕವಾಗಿ ಹುರಿದುಂಬಿಸ್ತಾ ಇದೆ. ಜೊತೆಗೆ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ K. ವೆಂಕಟೇಶ್ ಅವರು ಸ್ವತಃ ವಿದ್ವಾಂಸರಾಗಿದ್ದು, ಲೇಖಕರಾಗಿದ್ದು, ಬರಹಗಾರರಾಗಿದ್ದು, ಪ್ರಕಾಶಕರಾಗಿದ್ದು, ಜನನುರಾಗಿಯಾಗಿದ್ದ ಎಂದು ಹೇಳುತ್ತಾ
ಎಂದು ಹೇಳುತ್ತಾ ಈ ಕಲಾ ವೈಭವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಹಗರಿಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಮತ್ತು ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಸನ್ಮಾನ್ಯ ಶ್ರೀ ನೇಮರಾಜ್ ಸರ್ ಅವರನ್ನು ನಮ್ಮ ಕಾಲೇಜಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಪುಸ್ತಕವನ್ನು ಕೊಡುವುದರ ಮೂಲಕ ಡಾಕ್ಟರ್ ವೀರೇಶ್ವರ ನಾಯ್ಕ್ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಕಲಾಮೇಳದಲ್ಲಿ ಮಾನ್ಯ ಶಾಸಕರು ತಮ್ಮೆಲ್ಲ ಬಂಧುಗಳೊಂದಿಗೆ ಈ ಊರಿನ ಗಣ್ಯರೊಂದಿಗೆ ಮನೆಯ ಕಾರ್ಯಕ್ರಮ ಎಂಬಂತೆ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡಿದ್ದಾರೆ. ಅವರ ಆ ಮನಸ್ಥಿತಿಯನ್ನ ಮನೋಧರ್ಮವನ್ನ ನಾವೆಲ್ಲರೂ ಕೂಡ ಪ್ರಾಂಜಲ ಮನಸ್ಸಿನಿಂದ ಕೊಂಡಾಡಿ ಅವರ ಪ್ರೀತಿ ನಮ್ಮ ಮೇಲೆ ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಕಾಲೇಜಿನ ಎಲ್ಲ ಸರ್ವ ಸಮಿತಿಗಳ ಸಂಚಾಲಕರಿಗೆ, ಅಧ್ಯಾಪಕರಿಗೆ ಮತ್ತು ಶಿಸ್ತನ್ನ ಕಾಪಾಡಿಕೊಂಡು ಬಂದಿರತಕ್ಕ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ನನಗೆ ಬೆಳಗ್ಗೆಯಿಂದ ಆತಂಕ ಇತ್ತು. ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಉತ್ಸಾಹವನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ನೀವು ನೃತ್ಯ ಮಾಡ್ತಾ ಇದ್ರೆ, ಹೆಜ್ಜೆ ಆಗ್ತಾ ಇದ್ರೆ, ಕುಣಿತಾ ಇದ್ರೆ ನಮ್ಮಲ್ಲಿರುವ ಯೌವನ ತಾರುಣ್ಯ ಕೂಡ ಪುಟಿದೇಳುತ್ತೆ. ಹಾಗಾಗಿ ಎಷ್ಟೇ ನಿಮಗೆ ಉತ್ಸಾಹ ಇದ್ರೂ ಕೂಡ ಶಿಸ್ತನ್ನ ಕಾಪಾಡಿದಿರಿ, ಸಂಯಮದಿಂದ ನಡೆದುಕೊಂಡಿದ್ದೀರಿ. ನಿಮ್ಮೆಲ್ಲರ ಸಂಯಮಕ್ಕೆ, ಶಿಸ್ತಿಗೆ, ಈ ಕಾಲೇಜಿನ ಪ್ರೀತಿಯ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ತಲೆಬಾಗಿ ನಾನು ಪ್ರಾಂಶುಪಾಲನಾಗಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲ ಜೀವಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ, ಕಾಲೇಜು ಜೀವನ ಅತ್ಯಂತ ಉತ್ಸಾಹದಾಯಕವಾಗಿರುವಂತದ್ದು ಕೂಡ ಜೀವನ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಗೆ ಬಗೆಯ ಭಾರತೀಯ ಸಂಸ್ಕೃತಿಯ ಉಡುಗೆ ಉಟ್ಟು ನಮ್ಮ ಪದ್ಧತಿ, ಆಚಾರ, ವಿಚಾರಗಳನ್ನ ಪ್ರತಿನಿಧಿಸುತ್ತಿರುವಂತ ಕಂಡಾಗ ನಮ್ಮ ಕಾಲೇಜು ದಿನಗಳು ನಿಜವಾಗ್ಲೂ ಕೂಡ ನೆನಪಾಗುವಂಥದ್ದು ಕೂಡ. ಇವತ್ತು ತಾವೆಲ್ಲರೂ ಧನ್ಯವಂತರು. ಹಿಂದೆ ಯಾವುದೇ ಸೌಲಭ್ಯ ಇಲ್ಲುವಂತ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಇರುವಂತ ಪ್ರಾಧ್ಯಾಪಕರು ಕೂಡ ಬಹಳ ಕಷ್ಟದಿಂದ ಬೋಧನೆಯನ್ನು ಪಡೆದು ಬಂದಿರುವಂತದ್ದು ಕೂಡ. ಹಾಗೆ ಇವತ್ತು ತಾವು ಮತ್ತೊಮ್ಮೆ ಹೇಳ್ತೇನೆ, ತಾವೆಲ್ಲರೂ ಕೂಡ ಪುಣ್ಯವಂತರಂತ ನಾನು ಭಾವಿಸ್ತೇನೆ ಬಂಧುಗಳೇ. ಹಾಗೆ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಕಲಾಮೇಳ ಎಂಬ ಕಾರ್ಯಕ್ರಮದ ಮೂಲಕ ಹಾಡು, ಕುಣಿತ, ವಾದ್ಯಗೋಷ್ಠಿ, ಜಾನಪದ ನೃತ್ಯ ಇದನ್ನೆಲ್ಲ ಕೂಡ ಜೀವಂತವಾಗಿ ಇಡುವಂತ ಇಂಥ ವಿನೂತನ ಕಾರ್ಯಕ್ರಮವನ್ನ ಇವತ್ತು ತಾವು ಪ್ರದರ್ಶನೆಯನ್ನು ಮಾಡಿದಿರಿ. ಖಂಡಿತವಾಗ್ಲೂ ಕೂಡ ನಾನು ಈ ಮುಖೇನ, ಈ ವೇದಿಕೆಯ ಮುಖೇನ ತಮಗೆಲ್ಲರಿಗೂ ಕೂಡ ನನ್ನ ವಿದ್ಯಾರ್ಥಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಬಂಧುಗಳೇ. ಹಾಗೆ ಮುಂದಿನ ದಿನಗಳಲ್ಲಿ ಈ ನಾಡು, ನುಡಿ, ಭಾಷೆ, ಸಂಸ್ಕೃತಿ, ಮಣ್ಣಿನ ಗುಣವನ್ನು ಉಳಿಸಿ ಬೆಳೆಸುವ ಹೊಣೆ ನಿಮ್ಮ ಹೆಗಲ ಮೇಲೆ ಇರುವಂತದ್ದು ಕೂಡ. ತಮ್ಮ ಹೆಗಲ ಮೇಲೆ ಇರುವಂತಹ ಈ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ಮುಂದೆ ಎಲ್ಲ ಈ ಮಣ್ಣಿನ ಗುಣವನ್ನ ಉಳಿಸಿ ಬೆಳೆಸುವ ಹೊಣೆ ನಿಮ್ಮ ಮೇಲಿದೆ. ಮುಂದೆ ಎಲ್ಲ ಇದ್ದರೂ ನೀವು ಓದಿದ ಈ ಕಾಲೇಜಿನಲ್ಲಿ ತಾವೆಲ್ಲ ವ್ಯಾಸಂಗವನ್ನು ಮಾಡಿದಿರಿ. ನಿಮ್ಮ ತಂದೆ ತಾಯಿ, ಸಂಬಂಧಿಕರು ಹಾಗೂ ನಿಮಗೆ ಭವಿಷ್ಯಕ್ಕೆ ಶಿಕ್ಷಣವನ್ನು ನೀಡಿದಂತ ಶಿಕ್ಷಕರನ್ನು ಕೂಡ, ಗುರುಗಳನ್ನು ಕೂಡ ತಾವು ಮರಿಬಾರದು.